ಆದ್ಯತೆ ಕೊಡ್ತಾ ಇದ್ವಿ. ಬರಗಾಲ ಮಳೆಗಾಲದಲ್ಲಿ ಮುಗೀತಲ್ಲ, ಎಲ್ಲ ಬೆಳೆಗಳಂತೂ ಹಾರ್ವೆಸ್ಟ್ ಮಾಡಿ ಮುಗಿದಾಗಿದೆ. ಈಗ ಕುಡಿಯೋ ನೀರಿಗೆ 3 ತಿಂಗಳ ಆದ್ಯತೆಯನ್ನು ಕೊಡಬೇಕನ್ನೋದು ನಮ್ಮ ಇಚ್ಛೆ. ಈ ಜೂನ್ ಜುಲೈ ಆಗಸ್ಟ್ವರೆಗೆ ಯಾವುದೇ ರೀತಿಯಿಂದ ಕುಡಿಯೋ ನೀರಿನ ಕಷ್ಟ ಆಗಬಾರ್ದು. ಆ ಪ್ರಯತ್ನ ಸಲುವಾಗಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ನಾವು ಯೋಜನೆಗಳನ್ನು ಕೈಗೊಂಡಿದ್ದು ಗ್ರಾಮೀಣ ಭಾಗದ 3 ಯೋಜನೆಗಳು ಇನ್ನೂ 4-6 ತಿಂಗಳು ತಡ ಆಗಲಿಕ್ಕೆ ಆಗಬೇಕು. ಅವು 3 ಯೋಜನೆಗಳು ಮುಗಿದ್ರೆ ಹೆಚ್ಚು ಕಡಿಮೆ 400 ಹಳ್ಳಿಗಳಿಗೆ ನಮ್ಮ ಕಡೆ ನೀರು ಕೊಡ್ತಕ್ಕಂಥ. ಈ ಹಾವೇರಿ ಪಟ್ಟಣದ ಸಲುವಾಗಿ ವಿಶೇಷವಾದಂಥ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇಲ್ಲಿವರೆಗೇನು ಹೆಗ್ಗೇರಿ ಕೆರೆಯಲ್ಲಿ ನೀರು ತುಂಬಿಟ್ಟಿದೆ, ಅದನ್ನೀಗ ಏನು ಹೊಂಡಗಳಿದ್ದಾವೆ ಹಾವೇರಿ ಪಟ್ಟಣದಲ್ಲಿ ಒಂದು 4-5 ಹೊಂಡಗಳನ್ನು ನಾವು ಬಳಸಿ ಆ ಹೊಂಡಗಳನ್ನು ತುಂಬಿ ಅದರ ನೀರನ್ನು ಇಲ್ಲಿ ಸ್ಥಾನಿಕ ಜನರಿಗೆ ಕೊಡಬೇಕಂತಕ್ಕಂಥ ಒಂದು ಎಸ್ಟಿಮೇಟ್ ಕೂಡ ನಾವು ಮಾಡಿದ್ದೀವಿ. ಅದಕ್ಕೆ ಹಣ ಕೂಡ ಒದಗಿಸ್ಕೊಡ್ತೀವಿ. ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಅಂದಾಜು ಕೂಡ ಈಗ ತಯಾರು ಮಾಡ್ತಾಯಿದ್ದೀವಿ. ಸರ್, ಜನಗಳಿಗಾಯ್ತು ಜಾನುವಾರುಗಳಿಗೆ ಎಲ್ಲೂ ನೀರಿಲ್ಲ, ಕೆರೆ ಕಟ್ಟೆಗಳೆಲ್ಲ ಖಾಲಿ ಅದಾವೆ. ಜಾನುವಾರುಗಳಿಗೆ 4 ಕೆರೆಗಳೇನು ಹಾವೇರಿ ಪಟ್ಟಣದಲ್ಲಿದ್ದಾವೆ ಅದನ್ನಂತೂ ತುಂಬಿಸ್ತೀವಿ. ಗ್ರಾಮೀಣ ಭಾಗದಲ್ಲಿ ಏನು ಕುಡಿಯೋ ನೀರು ಸಮಸ್ಯೆ ಇದೆ, ಅದ್ರ ಬಗ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಈಗಾಗಲೇ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು DC CO ಅನುದಾನ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಆ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಬರಗಾಲ ಸಮರ್ಪಕವಾಗಿ ಎದುರಿಸೋಕ್ಕೆಲ್ಲ ಸಿದ್ಧತೆ ಆಗಿದೆ ಸರ್. ಜಿಲ್ಲಾಡಳಿತ 100% ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ. ಏನಾದ್ರೆ ಕೊರತೆ ಇದ್ದರೆ ತಾವು ಸಲಹೆ ಕೊಟ್ಟರೆ ಅದನ್ನು ಕೂಡ ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಈಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ 4 ನದಿಗಳು ಬತ್ತೋಗಿದ್ದಾವೆ. ರೈತರು ಏನಂದರೆ ಬೋರ್ವೆಲ್ ಹಾಕಿದ್ರೆ ನೀರು ಸಿಗ್ತಾ ಇಲ್ಲ. ಹಾವೇರಿ ಜಿಲ್ಲೆ ನೀರಿನ ಮಟ್ಟ ಕೆಳಗೆ ಹೋಗಿದೆ. ನೀರು ಬತ್ತಿ ಹೋದ್ರ ಸಲುವಾಗಿ ಮೊನ್ನೆ ನೀರು ಬಿಡಿಸ್ಕೋಬೇಕು, ಮತ್ತೆ ಒಂದು ರೌಂಡ್ ಬಿಡಿಸ್ಕೋಬೇಕನ್ನತಕ್ಕಂಥ ಒತ್ತಾಯ ಮೊನ್ನೆ ಅವರಿಗೆ ನಾನು ಮಾಡಿದ್ದೀನಿ. ಒಂದು ಸರ್ತಿ ಬಿಡಬೇಕು, ಅದು ಆದ ನಂತರ ಮತ್ತೊಮ್ಮೆ ಬಿಡಬೇಕು. ಮೊನ್ನೆ ಕೂಡ ಈಗ ನೀವು ಬಿಡಿಸ್ಕೊಂಡಿದ್ದು ನೀವೇ ನೋಡಿದ್ದೀರಲ್ಲ, ಮೊನ್ನೆವರೆಗೆ ಬಂದು ಮೈಲಾರದಿಂದ ಗದಗವರೆಗೆ ನೀರು ಹೋಗಿದೆ. ಬರಗಾಲ ಅಂತ ಘೋಷಣೆ ಆಗಿದ್ದು ಅಷ್ಟೇ ಸರ್, ಪರಿಹಾರ ಬಂದಿಲ್ಲ ಅಂತ ನಿನ್ನೆ ಕೂಡ ರೈತರು ಪ್ರತಿಭಟನೆ ಮಾಡಿದ್ರು, ಗಡುವು ಕೊಡ್ತಾನೆ ಬಂದಿದ್ದಾರೆ. ಏನು ಸರ್ ಇದು? ನಮ್ಮ ಸರ್ಕಾರದಿಂದ ಏನು ಕೊಡಬೇಕಾಗಿತ್ತು ಅಷ್ಟು ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ನೀವು ಅವ್ರಿಗೂ ಕೇಳಿದ್ರು, ಪದೇ ನಮಗೆ ಕೇಳ್ತೀವಿ. ನಾವು ಮಾಡ್ತಕ್ಕಂಥದ್ದು ಮಿಡ್ ಯೂನಿವರ್ಸಿಟಿ ಕಾಂಪನ್ಸೇಷನ್ ಕೂಡ ನಾವೇ ಕೊಡ್ತಿದ್ದೀವಿ 126 ಜೊತೆಗೆ 2000 ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ದೀವಿ. ಇನ್ನೂ ಹೆಚ್ಚಿಗೆ ಏನು ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ. ನೋಡಿ, ಈಗ ನಾಸಿಪುಡಿ ಹಾವೇರಿಯವರಂತಷ್ಟೇ ಅಲ್ಲ, ಈ ದೇಶದಾಗ ಯಾರೇ ಕೂಡ ಆ ರೀತಿ ಘೋಷಣೆಗಳನ್ನು ಕೂಗಿದರೆ ಅದು ತಪ್ಪು. ಅದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಭಾಳ ಸಂಯಮದಿಂದ ವರ್ತನೆ ಮಾಡಿದ್ದಾರೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಯಾವುದೇ ರೀತಿಯಿಂದಲೂ ಕೂಡ ಈ ತನಿಖೆಯನ್ನು ನಾವು ನಿಲ್ಲಿಸೋದಿಲ್ಲ. ಸಂಪೂರ್ಣ ಇದನ್ನು ಪರಿಹಾರ ಕಂಡುಕೊಳ್ತಕ್ಕಂಥ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್. ದೇಶದ್ರೋಹಿಗಳನ್ನು ರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ, ತಿರುಚಿ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಹಿರಂಗವಾಗಿ ಆರೋಪ. ಎಲ್ಲರೂ ಖಂಡನೆ ಮಾಡಿದ್ದೀವಿ. ಯಾರು ತಪ್ಪಿಸ್ತಿರೋದಾರ ಎಲ್ಲರ ಮೇಲೂ ಕ್ರಮ ತಗೊಳಕ್ಕೆ ನಾವು ಯಾವುದೇ ಹಿಂದೆ ಮುಂದೆ ನೋಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ಬರು ಸ್ಟೇಟ್ಮೆಂಟು ನಾನಿದ್ದಾಗ ಮಾಡಿದ್ದ. ಅದು ಸುಮ್ಮನೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ಅದನ್ನು ಹೇಳ್ತಾರೆ. ನಾವು ಅದರೊಳಗೆ ಯಾವ್ದಾರ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಹೇಳ್ಬೋದು. ಮೊದಲು ಮಾಧ್ಯಮಗಳಲ್ಲಿ ವರದಿಯಾದಾಗ ಅದನ್ನ ಸಮರ್ಥಿಸಿಕೊಳ್ಳುವಂಥ ಕೆಲಸ ಮಾಡಿದ್ರು, ಈಗ ಮತ್ತೆ ಉಲ್ಟಾ ಹೊಡಿತಿದ್ರು. ಕೆಲವೊಬ್ಬರು ಸಮರ್ಥನೆ ಮಾಡ್ಕೊಂಡವರು ಉತ್ತರ ಕೊಡ್ತಾರೆ. ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ನೀವು ಮೀಡಿಯಾದವರು ಅವ್ರನ್ನ ಪದೇ ಕೇಳ್ತಾನೆ ಇದ್ದೀರಿ. ಅವ್ರು ತಪ್ಪು ಮಾಡಿದ್ದನ್ನು ನಾವು ಯಾರೂ ಕೂಡ ಸಮರ್ಥನೆ ಮಾಡೋದೇ ಇಲ್ಲ. ವಿಶೇಷವಾಗಿ ನಾವು ಮಾಡೋದು ಬಿಡೋದು ಬರೋದಿಲ್ಲ. ಗೃಹ ಮಂತ್ರಿಗಳು ಏನಿವತ್ತು ಒಂದು ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದ್ದಾರೆ. ಆ ತನಿಖೆ ಸಂಪೂರ್ಣ ಆಗ್ತದೆ, ತಪ್ಪಿಸ್ತರಿಗೆ ಶಿಕ್ಷೆ ಆಗ್ತದೆ. ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಒಳ್ಳೆ ಒಡನಾಟ ಹೊಂದಿದ್ದಾರೆ ನಾಸಿಪುಡಿ ಅನ್ನೋರ ಮಾಹಿತಿ. ಯಾರ್ಯಾರ ಜೊತೆ ಇದ್ದಾರೆ ಏನಂತ? ಅವನು ಯಾರು ಬೇಕಾದವ್ರ ಜೊತೆ ಅವನು ಸಂಬಂಧ ಇದ್ರೂ ಕೂಡ ಇದರಲ್ಲಿ ನಾವು 2 ವಿಚಾರ ಮಾಡೋದಿಲ್ಲ.